ಗ ಮ ರೆ ಸ ಸ ಪ ಮ ರೆ ಸ ದ ನಿ ಪ ಮ ಪ ಗ ಮ ಪ. ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ. ಇದು ಪುಸ್ತಕ ಮನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಒಂದು ಸ್ಟೋರಿನ ಕೇಳಿದರೆ ನಿಮಗೂ ಆಶ್ಚರ್ಯ ಆಗ್ಬೋದು. ಗಣೇಶನ ಹಬ್ಬದ ಸಂದರ್ಭದಲ್ಲಿ ಗಣಪನ ಮೂರ್ತಿಯ ಪಕ್ಕ ಹುಂಡಿ ಅನ್ನೊಂದಿಟ್ಟು ಆ ಹುಂಡಿಯಲ್ಲಿ ಸಂಗ್ರಹವಾದ ಹಣವನ್ನು ಅಲ್ಲೇ ಇರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಒಂದು ಲೈಬ್ರರಿಯನ್ನು ಕಟ್ಟೋದಕ್ಕೆ ವಿನಿಯೋಗಿಸ್ತಾರೆ. ಆ ಒಂದು ಶಾಲೆಯಲ್ಲಿದ್ದ ಒಂದು ರೂಮನ್ನು, ಅಸ್ತವ್ಯಸ್ತವಾಗಿದ್ದಂಥ ರೂಮನ್ನು ಸ್ವಚ್ಛಗೊಳಿಸಿ ಅದಕ್ಕೆ ಸುಣ್ಣ ಬಣ್ಣ ಬಳಿದು ಸುಂದರವಾದಂತಹ ಕೋಣೆಯನ್ನಾಗಿ ಮಾಡಿ ಅದನ್ನು ಸುಂದರವಾದ ಲೈಬ್ರರಿಯನ್ನಾಗಿ ಮಾಡಿದ್ದಾರೆ ಈ ತ್ರಿಷಾ ಸಂಸ್ಥೆಯ ವಿದ್ಯಾರ್ಥಿಗಳು. ಹಾಗಿದ್ರೆ ಇವರ ಪುಸ್ತಕ ಮನೆಯ ಕಥೆ ಏನು ನೋಡೋಣ ಈ ಸ್ಟೋರಿಯಲ್ಲಿ. ಇದು ಉಡುಪಿಯ ಕಟಪಾಡಿಯ ತ್ರಿಷಾ ಶಿಕ್ಷಣ ಸಂಸ್ಥೆ. ಇಲ್ಲಿ ಅನೇಕ ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನು ಮಾಡ್ತಾ ಇದ್ದಾರೆ. ಈ ಶಿಕ್ಷಣ ಸಂಸ್ಥೆಯ ಪಕ್ಕದಲ್ಲೇ ಇದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ SPS ಹೈಯರ್ ಪ್ರೈಮರಿ ಸ್ಕೂಲ್. ಇದೊಂದು ಸರ್ಕಾರಿ ಶಾಲೆ, ಸಾಕಷ್ಟು ವ್ಯವಸ್ಥೆಗಳಿಲ್ಲ, ಅನುಕೂಲಗಳಿಲ್ಲ. ಇಂಥ ಸಂದರ್ಭದಲ್ಲಿ ತ್ರಿಷಾ ಸಮೂಹ ಸಂಸ್ಥೆ ಮತ್ತು ತ್ರಿಷಾ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಸೇರಿಕೊಂಡು ಗಣೇಶೋತ್ಸವ ಸಂದರ್ಭದಲ್ಲಿ ಇಟ್ಟಂತಹ ಹುಂಡಿಯಲ್ಲಿ ಬಂದಂತಹ ಹಣವನ್ನು ಸೇರಿಸಿಕೊಂಡು ಸಂಗ್ರಹಿಸಿಕೊಂಡು ಸುಂದರವಾದಂಥ ಲೈಬ್ರರಿಯನ್ನು ಮಾಡಿದ್ದಾರೆ. ಜೊತೆಗೆ ಲೈಬ್ರರಿ ಲೋಕಾರ್ಪಣೆ ಆಗಿದೆ, ವಿದ್ಯಾರ್ಥಿಗಳಿಗೆ ಅರ್ಪಣೆ ಆಗಿದೆ. ಹೊಗಳಿದಾಗಲೆಲ್ಲ ಅರ್ಜುನನಿಗೆ ಮತ್ಸರ ಉಂಟಾಗುತ್ತಿತ್ತು. ಇದಕ್ಕಾಗಿ ಅರ್ಜುನ ಕೃಷ್ಣನೊಡನೆ ಬಹಳವಾಗಿ ವಾದಿಸುತ್ತಿದ್ದನು. ಕೃಷ್ಣನು ಅರ್ಜುನನ ಮತ್ಸರವನ್ನು ಅರಿತು ಅವನಿಗೆ ನಿಜದ ಸ್ಥಿತಿಯನ್ನು ಅರ್ಥಪಡಿಸಲು ಯೋಚಿಸಿದನು. ಅವನು ಅರ್ಜುನನಿಗೆ ಹೇಳಿದ, ನಾಳೆ ನಾನೊಂದು ಪರೀಕ್ಷೆಯನ್ನು ಏರ್ಪಡಿಸುವೆ. ಇದರಿಂದ ಯಾರು ಶ್ರೇಷ್ಠ ದಾನಿಗಳೆಂದು ನಿನಗೆ ತಿಳಿಯುವುದು. ಅದರಂತೆ ಶ್ರೀಕೃಷ್ಣನು ಮಾರನೇ ದಿನ 2 ಬೆಟ್ಟಗಳನ್ನು ಸೃಷ್ಟಿ ಮಾಡಿದನು. ಅದರಲ್ಲಿ ಒಂದು ಚಿನ್ನದ್ದು ಮತ್ತೊಂದು ಬೆಳ್ಳಿಯದಾಗಿತ್ತು. ಅವನು ಅರ್ಜುನನಿಗೆ ಹೇಳಿದನು, ನಿನಗೆ ಸಂಜೆಯವರೆಗೆ ಸಮಯವಿದೆ. ಸೂರ್ಯಾಸ್ತದ ಒಳಗಾಗಿ ಇದನ್ನು ಸಂಪೂರ್ಣವಾಗಿ ದಾನ ಮಾಡು. ಅದಕ್ಕೊಪ್ಪಿ ಅರ್ಜುನ ಉತ್ಸಾಹದಿಂದಲೇ ಕಾರ್ಯ ಪ್ರಾರಂಭಿಸಿದ. ಅವನು ಬೆಟ್ಟಗಳನ್ನು ತುಂಡರಿಸಿ ದಾರಿ ಹೋಕರಿಗೆ ಹಂಚಲಾರಂಭಿಸಿದ. ಸೂರ್ಯಾಸ್ತದ ವೇಳೆಗೆ ಇನ್ನೂ ಕಾಲ್ಭಾಗ ಹಾಗೇ ಉಳಿದಿತ್ತು. ಗ್ರಂಥಾಲಯ ಮಾಡ್ತಿದ್ದೇವೆ ಅನ್ನುವ ಒಂದು ವರ್ಡ್ ಕೇಳಿದ ಕೂಡಲೇ ಎಷ್ಟು ಸಂತೋಷ ಆಯಿತು ಅಂದರೆ ಧೀರಜ್ ಸರಿಗೆ ಹೇಳಿದೆ, ನಾನು ಬರ್ತೇನೆ ಅಂತ. ಯಾಕೆಂದರೆ ನಮ್ಮ ಮನೆಯಲ್ಲಿ ಒಂದು ಸಣ್ಣ ಗ್ರಂಥಾಲಯ ಇದೆ.
ನಾವು ಮನೆಗೆ ಬಂದವರಿಗೆಲ್ಲ ಪುಸ್ತಕವನ್ನೇ ಉಡುಗೊರೆಯಾಗಿ ಕೊಡ್ತೇವೆ. ಮತ್ತೆ ನಮ್ಮ ಮನೆಗೆ ಯಾರು ಬಂದರೂ ಕೂಡ ಓದಿಯೇ ಹೋಗ್ತಾರೆ. ಹಾಗಾಗಿ ಒಂದು ಸಕ್ಸಸ್ ಸ್ಟೋರಿ ನನ್ನ ಜೊತೆಗಿರೋದ್ರಿಂದ ಎಲ್ಲಿ ಯಾರು ಒಂದು ಸಣ್ಣ ಅವಕಾಶ ಓದಲಿಕ್ಕೆ ಆಗುವಂಥದ್ದಿದೆ ಅಂತ ಹೇಳಿದ್ರು ಕೂಡ ನಾನು ಅದು ಎಷ್ಟೇ ಕಷ್ಟ ಆಗಿರಲಿ ಅಲ್ಲಿಗೆ ಬರ್ತೇನೆ. ಹಾಗೆ ಒಂದೆರಡು ಅನಿಸಿಕೆಗಳನ್ನು ಶಿಕ್ಷಕರು ಇರೋದ್ರಿಂದ ಬಹಳ ಮುಖ್ಯವಾಗಿ ನಾನು ಹಂಚಿಕೊಳ್ಳಲೇಬೇಕು ಅಂತ ಅನಿಸ್ಕೊಳ್ತೇನೆ. ಇವತ್ತು ನಾವು ಮಕ್ಕಳಿಗೆ ಪುಸ್ತಕವನ್ನು ಕೈಗೆ ಕೊಟ್ಟಿಲ್ಲ, ಅವರು ಮೊಬೈಲನ್ನು ಹಿಡ್ಕೊಂಡಿದ್ದಾರೆ ಮತ್ತು ಅವರಿಗೆ ಶಾಪ ಹಾಕ್ತಾನೇ ನಮ್ಮ ಸಮಯವನ್ನು ಕಳೀತಾ ಇದ್ದೇವೆ. ಇನ್ನೊಂದು ಏನು ತಪ್ಪಾಗ್ತಾ ಇದೆ ಅಂತ ಹೇಳಿದ್ರೆ, ನಾನು ನೋಟ್ಸ್ ಮಾಡ್ಕೊಂಡಿಲ್ಲ, ಅದರಿಂದ ನಾನು ಮಾತಾಡ್ತಾ ಇರೋದು ಆಗ್ಬೋದು, ಆದರೂ ವಿಷಯಗಳನ್ನು ಕೆಲವನ್ನ ಹೇಳೋದು ಒಳ್ಳೇದು ಅಂತ ಅನಿಸ್ತದೆ. ನಿಮ್ಮ ಗ್ರೂಪನ್ನು ನೋಡುವಾಗ ನಮಗೆ ಅಷ್ಟು ಸಂತೋಷ ಆಯಿತು. ಅವರು ಇನ್ನೊಂದು ಏನು ಮಾಡ್ತೇವೆ ಅಂದರೆ, ನಮ್ಮ ಓಬಿರಾಯನ ಕಾಲದ ಬಹಳ ಬೋರ್ ಆಗುವ ನೀತಿಕತೆಗಳ ಪುಸ್ತಕವನ್ನೇ ಅವರ ಕೈಗಿಟ್ಟು ನೀನು ಇದನ್ನು ಓದಲೇಬೇಕು ಅಂತ ಒತ್ತಾಯಿಸ್ತೇವೆ. ಮತ್ತೆ ನಮ್ಮ ಟೆಕ್ಸ್ಟನ್ನು ಕೊಟ್ಟು ಇದನ್ನೇ ಮತ್ತೆ 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 ನೀನು ಓದು ಅಂತ ಹೇಳ್ತಾ ಇರ್ತೇವೆ. ಆದರೆ ನಮಗೆ ಏನು ಮರ್ತೋಗಿದೆ ಅಂದರೆ, ಪುಸ್ತಕಗಳು ಅಂತ ಹೇಳಿದರೆ ಅದೊಂದು ಮಾತಾಡುವಂಥ ಸ್ನೇಹಿತರು ಅಂತ. ಆ ಪುಸ್ತಕ ಹೇಗಿರ್ಬೇಕಂದ್ರೆ ಅದು ನಮ್ಮ ಜೊತೆ ಮಾತಾಡಬೇಕು. ಆಗ ಮಕ್ಕಳು ಅದನ್ನು ತುಂಬ ಇಷ್ಟಪಟ್ಟು ಆಯ್ಕೆ ಮಾಡಿಕೊಳ್ತಾರೆ ಮತ್ತೆ ಓದ್ತಾರೆ. ಹಾಗೆ ಯಾವ ರೀತಿ ಪ್ರಾಥಮಿಕ ಶಿಕ್ಷಣದಲ್ಲಿ ಪುಸ್ತಕಗಳು ವ್ಯಕ್ತಿತ್ವದ ಮೇಲೆ ಪ್ರಭಾವವನ್ನು ಬೀರ್ತವೆ ಅಂತ ವಿಚಾರದಲ್ಲಿ ತುಂಬ ಅರ್ಥಗರ್ಭಿತವಾಗಿ ಮಾತುಗಳನ್ನಾಡಿದ್ದಾರೆ. ಮತ್ತು ಈ ಒಂದು ಗ್ರಂಥಾಲಯ ಉದ್ಘಾಟನೆ ಆಗಲಿಕ್ಕೆ ತ್ರಿಷಾ ಕಾಲೇಜಿನವರು ಹಂತ ಹಂತವಾಗಿ ಅವರು ಯಾವ ರೀತಿಯಲ್ಲಿ ಇಲ್ಲಿ ಬಂದು ಇದೊಂದು ತಯಾರು ಮಾಡಿದ್ರು ಈ ಗ್ರಂಥಾಲಯವನ್ನು. ಒಂದು ರೂಮು ಬಹಳ ಯಾವುದೇ ಒಂದು ವ್ಯವಸ್ಥೆ ಇಲ್ಲದೆ ಇಲ್ಲಿ ಫರ್ನಿಚರ್ಗಳೆಲ್ಲ ಒಂದು ಮೂಲೆಯಲ್ಲೆಲ್ಲ ಇಟ್ಕೊಂಡಿದ್ದವು. ಅದನ್ನು ಒಂದು ವ್ಯವಸ್ಥಿತವಾಗಿ ಈ ಒಂದು ರೂಮನ್ನು ಅವರು ವ್ಯವಸ್ಥಿತವಾಗಿ ಇಟ್ಟು, ಆಮೇಲೆ ಅವರೇ ಹೇಳಿದಂತೆ ಒಂದು ಪೇಂಟಿಂಗ್ ಕೂಡ ಇದು ಬಂದವರು ಕೂಡ ಒಂದು ಪೇಂಟಿಂಗನ್ನು ಕೂಡ ನೋಡಿಕೊಂಡು ಒಂದು ಅರ್ಥಗರ್ಭಿತವಾದ ಪೇಂಟಿಂಗನ್ನು ಮಾಡಿದ್ದಾರೆ ಅಂತ ಹೇಳಿಕೊಂಡು ಇದನ್ನು ನೋಡಿ ಖುಷಿ ಪಟ್ಟವರಿದ್ದಾರೆ. ಪುಸ್ತಕಗಳು ಕಪಾಟ್ನಲ್ಲಿದ್ದರೆ ಅದು ಲೇಜಿನೆಸ್ ಅಂದರೆ ಅಲ್ಲೇ ಇರ್ತದೆ, ಅದನ್ನು ಆ್ಯಕ್ಟಿವ್ ಇದಾಗಲಿ ಚಟುವಟಿಕೆ ಅಂತ ಆಗಬೇಕಾದ್ರೆ ಮಾನ್ಯ ಉದ್ಘಾಟಕರು ಹೇಳಿದ ಹಾಗೆ ಅದು ಹರಡಿಕೊಂಡಿರಬೇಕು. ಪುಸ್ತಕಗಳು ಆ ರೀತಿಯಲ್ಲಿ ಇದ್ದರೆ ಮಾತ್ರ ಅದು ಮಕ್ಕಳು ಓದ್ತಾರೆ ಅಂತ. ನಾವು ಕೂಡ ಕ್ಲಾಸ್ನಲ್ಲಿ ಪಾಠ ಮಾಡೋ ಕೂಡ ಅದೇ ರೀತಿಯಲ್ಲಿ ಮಕ್ಕಳ ಪುಸ್ತಕ ಸ್ವಲ್ಪ ಹಚ್ಕೊಂಡಿದ್ರೆ ಮಕ್ಕಳು ಪುಸ್ತಕ ಓಪನ್ ಮಾಡಿದ್ದಾನೆ, ಸ್ಟಡಿ ಮಾಡ್ತಾ ಇದ್ದಾನೆ ಅಂತ ಒಳ್ಳೆಯ ಒಂದು ಪಾಯಿಂಟ್ ಹಾಕ್ಕೊಂಡು ಫ್ರೇಮ್ ಹಾಕಿದಾಗಿದ್ರೆ ಆವಾಗ ಬಿಟ್ಟರೆ ಒಳ್ಳೆ ಫ್ರೇಮ್ ಹಾಕಿದಾಗ ಇಟ್ಟುಕೊಂಡಿದ್ದಾನೆ ಅಂತ ನಾವು ತಿಳ್ಕೊಳ್ತೇವೆ. ನಾವು ಇದೇ ಕನ್ನಡ ಮಾಧ್ಯಮ ಶಾಲೆಯಲ್ಲಿ 1ರಿಂದ 7ನೇ ತರಗತಿವರೆಗೆ ಇಲ್ಲಿ ಕಲ್ತ್ಕೊಂಡು ಹೋಗಿದ್ದೇವೆ. ಇವತ್ತು ಏನು ತ್ರಿಷಾ ಕಾಲೇಜಿನವರ ನೆರವಿನೊಂದಿಗೆ ಏನು ಲೈಬ್ರರಿ ಆಗಿದೆ, ಆ ಸಂದರ್ಭದಲ್ಲಿ ಇದರ ಒಂದು ವ್ಯವಸ್ಥೆ ಇರಲಿಲ್ಲ. ಇವತ್ತಿನ ಮಕ್ಕಳಿಗೆ ಏನಾಗಿದೆ ಅಂತ ಹೇಳಿದ್ರೆ, ಅಧ್ಯಾಪಕ ವೃಂದದವರ ಸಹಕಾರದೊಂದಿಗೆ ಮಕ್ಕಳಿಗೆ ಕೇವಲ ಪಾಠವನ್ನು ಮಾತ್ರ ಮಾಡಿದರೆ ಪ್ರಯೋಜನ ಇಲ್ಲ. ಮಕ್ಕಳಿಗೆ ಇಂಥ ಪುಸ್ತಕಗಳನ್ನು ಓದಲಿಕ್ಕೆ ಒಂದು ಏನು ಇವತ್ತು ನಿಮ್ಗೆ ಏನು ಸಬ್ಜೆಕ್ಟ್ಗಳು ಉಂಟು, ಆ ಸಬ್ಜೆಕ್ಟ್ಗಳನ್ನು ನೀವು ಹೇಗೆ ಮಕ್ಕಳಿಗೆ ಎಡೆಬಿಡದೆ ಹೇಳಿಕೊಡ್ತೀರಿ, ಅದೇ ರೀತಿಯಲ್ಲಿ ಇಂಥ ಪುಸ್ತಕಗಳನ್ನು ಓದಬೇಕಂತ ಹೇಳಿ ಮಕ್ಕಳಿಗೆ ಉತ್ತೇಜನ ಕೊಡಬೇಕು. ಆವಾಗ ಮಾತ್ರ ಇಂಥ ಒಂದು ಲೈಬ್ರರಿ ಆಗಲಿ ಇಷ್ಟು ಒಂದು ಸುಂದರವಾದಂತಹ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ ತ್ರಿಷಾ ಕಾಲೇಜಿನವರಿಗೂ ಒಂದು ಸಂತೋಷ ಆಗುತ್ತೆ. ತುಂಬ ಯಶಸ್ಸು ಕಾಣಬೇಕಾದ್ರೆ ಒಬ್ಬರು ಬಂದಿದ್ದಾರೆ, ಕೋಶ ಓದಿ ನೋಡು, ದೇಶ ಸುತ್ತಿ ನೋಡು. ಹಾಗಾಗಿ ಎರಡು ವಿಧದಲ್ಲಿ ನೀವು ಪ್ರಪಂಚದ ಜ್ಞಾನವನ್ನು ಪಡ್ತೀರಿ. ಒಂದು ಪುಸ್ತಕವನ್ನು ಓದಿ, ಪುಸ್ತಕ ಓದಿದ್ರೆ ಸಾಕ, ಏನೋ ಇರ್ತದೆ, ತಿರುಗಿ ಬಂದ್ರೆ ಮಾತ್ರ ಗೊತ್ತಾಗ್ತದೆ. ಹಾಗಾಗಿ ಇದೆರಡರಿಂದ ತುಂಬ ಜ್ಞಾನವನ್ನು ಪಡ್ಕೊಳ್ಬೋದು. ಅದೆರಡಕ್ಕೂ ನಿಮ್ಗೆ ಅವಕಾಶವನ್ನು ಮಾಡೋಕ್ಕೆ ಮೊದಲನೇದು ಹೆಜ್ಜೆ ಇಟ್ಟಿದೆ. ಏನು ಪುಸ್ತಕ ಓದೋಕ್ಕೆ ಒಂದು ಅವಕಾಶ, ಪುಸ್ತಕ ಮನೆ ಅಂತ ಇಟ್ಟಿದೆ. ಇನ್ನೂ ಒಂದು ಮನೆ ಹಾಗೆ ಫೀಲ್ ಆಗುವಾಗ ಇನ್ನೇನಾದ್ರೆ ಪುಸ್ತಕಗಳಿಗೆ ನಮ್ಮದು ಚಂದಮಾಮ ಅಂತ ಪುಸ್ತಕ ಈಗ ಇದೆಯಲ್ಲ ಗೊತ್ತಿಲ್ಲ, ಅಂಥದ್ದು ಬೇರೆ ಪುಸ್ತಕಗಳು ಇರ್ಬೋದು. ಮತ್ತೆ ಯೂಟ್ಯೂಬ್, ತುಂತುರು, ಇಂಥ ಪುಸ್ತಕಗಳನ್ನೆಲ್ಲ ಒಂದಿಷ್ಟು ವೀಕ್ಲಿ ಮಂತ್ಲಿ ನಾವು ಸಬ್ಸ್ಕ್ರೈಬ್ ಮಾಡುವಂಥದ್ದು ಮಾಡುವ. ಹುಡುಗರಿಗೆ ಪಾಠದ ಪುಸ್ತಕ ಅಂದಾಗ ಅದು ಎಷ್ಟಂದ್ರೆ ಅಷ್ಟೇ, ಅದಲ್ಲದಿದ್ರು ಬೇರೆ ಎಲ್ಲ ಒಳ್ಳೊಳ್ಳೆ ಅಧ್ಯಾಪಕರು ಅವರಿಗೆ ಪಾಠ ಹೇಳಿಕೊಡು. ಹಾಗಾಗಿ ಅದು ಬಿಟ್ಟು ಬೇರೆ ಓದುವಂಥದ್ದು. ಇವರು ಓದುವಾಗ ಇವತ್ತು ಯಾವುದ್ರ ಬಗ್ಗೆ ಓದಿದ್ರಿ? ಕರ್ಣ, ಅರ್ಜುನ ಮತ್ತೆ ಕೃಷ್ಣ.
ನಾವು ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಹೊರಟದ್ದು. ಯಾಕೆಂತ ಹೇಳಿದರೆ ಯುವ ಜನತೆ ಅಂತ ಆದ ಕಾರಣ ಏನಾದರೂ ಒಂದು ಹೊಸತು ಮಾಡಬೇಕು ಅಂತ. ಹಾಗಾಗಿ ಹೊಸತು ಮಾಡೋದು ಏನು ಅಂತ ನಮಗೆ ಯಾರಿಗೂ ಗೊತ್ತಿರಲಿಲ್ಲ. ಆಗ ಚೌತಿಯನ್ನು ಒಂದು ಸಲ ಮಾಡಬೇಕು ಅಂತೇಳಿ ಒಂದಷ್ಟು ಹುಡುಗರೆಲ್ಲ ಯೋಚನೆ ಮಾಡಿದರು ಚೌತಿಯನ್ನು ಮಾಡುವ ಅಂತ. ಚೌತಿ ಮಾಡೋದು ಒಂದು ಕೆಲಸ, ಎಲ್ಲರೂ ಮಾಡೇ ಮಾಡ್ತಾರೆ, ಪ್ರತಿ ಊರುಗಳಲ್ಲೂ ಚೌತಿ ಆಗುತ್ತೆ. ಅದರಿಂದ ಬೇರೆ ಏನು ಮಾಡ್ತೇವೆ ಅಂತ ಬೇಕಿತ್ತು. ಬೇರೇನು ಮಾಡೋದು ಮಾಡಬೇಕು ಅನ್ನೋ ಕಾರಣಕ್ಕೆ ಇದ್ದದ್ದೇ ಒಂದು ಹುಂಡಿ ಇಟ್ಟಿದ್ವಿ. ಅದರಿಂದ ಏನಾಗುತ್ತೆ ಅಂತ ಯಾರಿಗೂ ಯೋಚನೆ ಇರಲಿಲ್ಲ, ಈ ಥರದ್ದೊಂದು ಕೆಲಸ ಆಗುತ್ತೆ ಅಂತ ಯೋಚನೆ ಇರಲಿಲ್ಲ. ಆದರೆ ಆಗೋದೇನಾದರೂ ಆಗಲಿ ಅನ್ನೋ ಕಾರಣಕ್ಕೆ ನಾವು ಆ ಕೆಲಸವನ್ನು ಮಾಡಿದ್ವಿ. ಆ ಕೆಲಸವನ್ನು ಮಾಡ್ತಾ ಹೋದ್ವಿ. ಮಾಡ್ತಾ ಹೋದಾಗೆ ಒಂದಷ್ಟು ಹಣ ಸಂಗ್ರಹ ಆಯಿತು. ಹಣ ಸಂಗ್ರಹ ಆದ್ರಿಂದ ಏನು ಮಾಡಬೇಕು ಅಂತ ಗೊತ್ತಾದಾಗ ಈ ಲೈಬ್ರರಿ ಅನ್ನೋದನ್ನು ಮಾಡಿದ್ರೆ ತುಂಬ ಯೂಸ್ ಆಗ್ಬೋದು ಅಂತ ಅನಿಸ್ತು. ಯಾಕೆಂತ ಹೇಳಿದ್ರೆ ಎಲ್ಲರೂ ಓದಬೇಕಲ್ವಾ, ಏನಾದರೂ ಓದಿದ್ರೆ ಮಾತ್ರ ಏನಾದ್ರು ಹೊಸತನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಓದುವಿಕೆಗೆ ಸಂಬಂಧಪಟ್ಟದ ಕೆಲಸ ಮಾಡುವ ಅಂತ ಹೇಳಿದಾಗ ಜೊತೆಯಾದವರು ನನ್ನ ವಿದ್ಯಾರ್ಥಿಗಳು. ಆ ವಿದ್ಯಾರ್ಥಿಗಳಿದ್ದಿದ್ರಿಂದಲೇ ಈ ಎಲ್ಲ ಕೆಲಸಗಳು ಸಾಧ್ಯ ಆಯಿತು. ಇಲ್ಲದಿದ್ದರೆ ಯೋಚನೆಗಳನ್ನು 1000 ಜನ ಮಾಡ್ತಾರೆ, ಆದರೆ ಯೋಚನೆಗಳನ್ನು ಅಂದರೆ ಮುಂದುವರಿಸಬೇಕು ಅಂತಿದ್ದರೆ ಅದಕ್ಕೆ ಜೊತೆಗೆ ನಿಲ್ಲೋರು ಬೇಕು. ಹಾಗೆ ಜೊತೆಗೆ ನಿಂತವರು ನನ್ನ ವಿದ್ಯಾರ್ಥಿಗಳು. ಹಾಗೆ ನಿಂತಿದ್ರಿಂದ ದಿನಕ್ಕೊಂದು ನಮಗೆ ಯಾರಿಗೂ ಹಿಂಗೆಲ್ಲ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಒಂದೊಂದೇ ಕೆಲಸವನ್ನು ಮಾಡ್ತಾ ಈ ಥರದ ಕೆಲಸಗಳೆಲ್ಲ ಆಗಲಿಕ್ಕೆ ಆರಂಭ ಆಯಿತು. ಒಬ್ಬರು ಯಾರೋ ವರ್ಲಿ ಆರ್ಟ್ಸ್ ಬಿಡಿಸಿದ್ರು, ಒಬ್ಬರು ಯಾರೋ ಅಕ್ಷರಗಳನ್ನು ಬಿಡಿಸಿದ್ರು, ಇನ್ಯಾರೋ ಡೆಕೋರೇಷನ್ ಮಾಡಿದ್ರು, ಪೇಂಟ್ ಮಾಡಿದ್ರು, ಕ್ಲೀನ್ ಮಾಡಿದ್ರು, ಹೀಗೆ ಒಂದೊಂದೇ ಕೆಲಸಗಳಾಗ್ತಾ ಹೋಯಿತು. ಈ ಎಲ್ಲ ಕೆಲಸಗಳನ್ನು ಮಾಡ್ತಾ ಈ ದಿನಕ್ಕೆ ಬಂದು ನಿಂತಿದೆ. ಆದರೆ ಇದು ಈ ದಿನ ಮುಂದುವರಿಬೇಕಲ್ಲ, ಇನ್ನೂ ಚೆನ್ನಾಗಾಗಬೇಕು ಅಂತ ಹೇಳಿದ್ರೆ ನಾವೇನಾದರೂ ಓದಬೇಕಷ್ಟೇ, ಬೇರೇನೂ ಕೆಲಸದಿಂದ ಅಲ್ಲ. ಇಲ್ಲಿ ಈ ಶಾಲೆ ವಿದ್ಯಾರ್ಥಿಗಳು, ಈ ಕನ್ನಡ ಮಾಧ್ಯಮ ಶಾಲೆ ಇದೆ, ಈ ಕನ್ನಡ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಓದಬೇಕು, ಬಳಸ್ಕೋಬೇಕು. ಕನ್ನಡ ಮಾಧ್ಯಮ ಶಾಲೆಯನ್ನೇ ಯಾಕೆ ಆರಿಸ್ಕೊಂಡ್ವಿ ಅಂತ, ಕನ್ನಡ ಮಾಧ್ಯಮ ಶಾಲೆಯನ್ನೇ ಯಾಕೆ ಆರಿಸ್ಕೊಂಡ್ವಿ ಅಂತ ಹೇಳಿದ್ರೆ ನನ್ನ ಪ್ರಕಾರ ಅಂದರೆ ಇನ್ನು ಮುಂದೆ ನಾವು ಹೇಳ್ತೇವೆ ಕನ್ನಡವನ್ನು ಉಳಿಸಿ ಬೆಳೆಸಿ ಅಂತ. ಕನ್ನಡವನ್ನು ಉಳಿಸಬೇಕು ಬೆಳೆಸಬೇಕು ಅಂತಿಲ್ಲ, ಕನ್ನಡವನ್ನು ಬಳಸಿದರೆ ಸಾಕು. ಕನ್ನಡವನ್ನು ಬಳಸಬೇಕು ಅಂತಿದ್ರೆ ಅದಕ್ಕೆ ಒಂದಷ್ಟು ಕನ್ನಡವನ್ನು ಓದಬೇಕು, ಇಲ್ದಿದ್ರೆ ಅದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಕನ್ನಡವನ್ನು ಓದುವಂಥ ಮನಸ್ಸುಗಳು ಹೆಚ್ಚಾಗಲಿ ಅನ್ನೋ ಕಾರಣಕ್ಕೆ ನಮ್ಮ ವಿದ್ಯಾರ್ಥಿಗಳು, ಈ ಶಾಲೆಯ ವಿದ್ಯಾರ್ಥಿಗಳು ಓದಲಿ ಅನ್ನೋ ಕಾರಣಕ್ಕೆ ಈ ಲೈಬ್ರರಿಯನ್ನು ಮಾಡ್ಕೊಂಡ್ವಿ. ಆದರೆ ನಮಗೊಂದು ಕಳಕಳಿ ಇದೆ, ಏನು ಅಂತ ಹೇಳಿದ್ರೆ ಇಲ್ಲಿಗೆ ಇನ್ನೊಂದಷ್ಟು ಪುಸ್ತಕಗಳು ಬೇಕು. ಹಾಗಾಗಿ ನಾವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕ್ಯಾಂಪೇನನ್ನು ಆರಂಭ ಮಾಡಿದ್ವಿ. ಪುಸ್ತಕ ಮನೆಗೆ ನಿಮ್ಮದೊಂದು ಪುಸ್ತಕ ಅಂತ ಒಂದು ಕ್ಯಾಂಪೇನನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಆ ಕ್ಯಾಂಪೇನಿಂದ ಬರುವ ಪುಸ್ತಕಗಳನ್ನ ಈ ಶಾಲೆಗೆ ನೀಡ್ತೇವೆ. ಯಾರಿಗೆಲ್ಲ ನಮಗೊಂದು ಪುಸ್ತಕವನ್ನು ನೀಡಬೇಕು, ಈ ಶಾಲೆಯ ಮಕ್ಕಳು ಒಂದು ಪುಸ್ತಕವನ್ನು ಓದಲಿ ಅನ್ನೋದಿದೆಯೋ, ಹಾಗಾಗಿ ನಿಮ್ಮಲ್ಲಿರುವಂತಹ ನೀವು ಓದಿದ ಪುಸ್ತಕಗಳಾಗಿರ್ಬೋದು ಅಥವಾ ಈ ಮಕ್ಕಳು ಓದಲಿ ಅನ್ನೋ ಕಾರಣಕ್ಕೆ ನಿಮ್ಮಲ್ಲಿ ಯಾವುದಾದ್ರು ಪುಸ್ತಕಗಳಿದ್ದರೆ ದಯವಿಟ್ಟು ಆ ಪುಸ್ತಕಗಳನ್ನ ಕಳಿಸಿ. ವಿಳಾಸವನ್ನು ಕೂಡ ನೀಡ್ತಾ ಇದ್ದೇವೆ, ಆ ವಿಳಾಸಕ್ಕೆ ನಿಮ್ಮ ಪುಸ್ತಕಗಳನ್ನ ಕಳಿಸಿ. ವಿದ್ಯಾರ್ಥಿಗಳು ಓದಲಿ, ನಿಮ್ಮಿಂದ ವಿದ್ಯಾರ್ಥಿಗಳು ಹೊಸ ಅಕ್ಷರವನ್ನು ಕಲಿತು ಹೊಸ ವಿಷಯಕ್ಕೊಂದು ಭಾಷ್ಯವನ್ನು ಬರೀಲಿ, ಆ ಒಂದು ಸಹಕಾರ ನಿಮ್ಮಿಂದ ಸಿಗಲಿ ಅಂತ ಬಯಸ್ತಾ ಇದ್ದೇವೆ. ಹಾಗಾಗಿ ಇದೊಂದು ಸಣ್ಣ ಕೆಲಸ, ಇದಕ್ಕಿಂತಲೂ ಇನ್ನೂ ಹೆಚ್ಚಿನ ಕೆಲಸಗಳು ಮಾಡಲಿಕ್ಕಿದೆ. ನಮ್ಮಿಂದ ಏನು ಕೆಲಸ ಸಾಧ್ಯ ಆಗುತ್ತೋ ಆ ಕೆಲಸವನ್ನು ಮಾಡಿದ್ವಿ. ಇನ್ನೂ ಹೆಜ್ಜೆಗಳು ಮುಂದುವರಿಯೋದಿದೆ, ಆ ಹೆಜ್ಜೆಯ ಕಡೆಗೆ ನಾವು ಸಾಗ್ತಾ ಇರ್ತೇವೆ. ನಿಮ್ಮ ಸಹಕಾರವು ನಮಗೆ ಇರಲಿ ಅಂತ ಬಯಸ್ತೇವೆ. ಹಾಗಾಗಿ ಎಲ್ಲ ನನ್ನ ಜೊತೆಯಾದ ವಿದ್ಯಾರ್ಥಿಗಳು, ನನಗೆ ಸಹಾಯ ನೀಡಿದ ನಮ್ಮ ತ್ರಿಷಾ ಸಮೂಹ ಸಂಸ್ಥೆಗಳು, ಈ ಕನ್ನಡ ಮಾಧ್ಯಮ ಶಾಲೆ ವಿದ್ಯಾರ್ಥಿಗಳು ಹಾಗೂ ಇದನ್ನು ಇನ್ನೊಂದಷ್ಟು ಜನರ ರಾಜ್ಯಕ್ಕೆ ರಾಷ್ಟ್ರಕ್ಕೆ ತಲುಪಿಸ್ತಾ ಇರುವಂತಹ ಸ್ಪಂದನ ವಾಹಿನಿ, ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಕನ್ನಡವನ್ನು ಉಳಿಸೋಣ. ಆ ಒಂದು ಪುಸ್ತಕದ ಮನೆ ಹೇಗಿದೆ, ಇದರ ಹಿಂದಿನ ಪ್ರಯತ್ನಗಳೇನು, ಇದರ ಕನಸೇನು ಮತ್ತು ಹೇಗಿದು ಹುಟ್ಕೊಳ್ತು, ಇವೆಲ್ಲದರ ಬಗ್ಗೆ ವಿದ್ಯಾರ್ಥಿಗಳು ಮತ್ತು ಅಲ್ಲಿನ ಉಪನ್ಯಾಸಕರು ಮಾತಾಡ್ತಾರೆ. ಅದರ ಜೊತೆಗೆ ಇವರು ಹೊಸದಾಗಿ ಒಂದು ಟ್ಯಾಗ್ಲೈನ್ ಮೂಲಕ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಚಾರವನ್ನು ಹರಿಯಬಿಟ್ಟಿದ್ದಾರೆ. ಏನಂದರೆ ಈ ಒಂದು ಪುಸ್ತಕದ ಮನೆಗೊಂದು ನಿಮ್ಮ ಪುಸ್ತಕ ಅನ್ನುವಂಥ ಟೈಟಲನ್ನು ಇಟ್ಕೊಂಡು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಹರಿಯಬಿಟ್ಟಿದ್ದಾರೆ. ಈ ಒಂದು ಲೈಬ್ರರಿಗೆ ನೀವು ಪುಸ್ತಕಗಳನ್ನು ಕೊಡ್ಬೋದು, ಆ ಮೂಲಕ ವಿದ್ಯಾರ್ಥಿಗಳಿಗೆ ಒಂದು ಓದೋದಕ್ಕೆ ಅವಕಾಶವನ್ನು ಕೊಡ್ಬೋದು. ಭಾಳ ಖುಷಿಯಾಗ್ತಿದೆ ಇವತ್ತು ಪುಸ್ತಕ ಮನೆಯನ್ನು ಉದ್ಘಾಟನೆ ಮಾಡಿ. ನಾವು ಈ ಕನ್ನಡ ಮೀಡಿಯಮನ್ನು ಅಡಾಪ್ಟ್ ಮಾಡಿದ ನಂತರ ತಗೊಂಡ ಒಂದು ದೊಡ್ಡ ಹೆಜ್ಜೆ ಇದು. ಯಾಕಂದರೆ ಮಕ್ಕಳಲ್ಲಿ ಓದೋ ಆಸಕ್ತಿಯನ್ನು ಬೆಳೆಸುವಂಥದ್ದು, ಮತ್ತು ಇದು ಬರೀ ಪುಸ್ತಕದ ಮನೆ ಆಗದೆ ಪುಸ್ತಕದ ಆಟ ಮಾಡೋಕ್ಕೆ, ಅವರಿಗೆ ಚಟುವಟಿಕೆಯನ್ನು ಜಾಸ್ತಿ ಮಾಡೋಕ್ಕೆ ಮತ್ತು ಅವರಿಗೆ ಒಂದಿಷ್ಟು ಅವರ ಹವ್ಯಾಸವನ್ನು ಬೆಳೆಸೋಕ್ಕಿದು ಸಹಕಾರವಾಗ್ತದೆ. ಸುಮಾರಷ್ಟು ವಿದ್ಯಾರ್ಥಿನಿಯರು ಈ ಪುಸ್ತಕದ ಮನೆಯ ಉಪಯೋಗವನ್ನು ತಗೊಳ್ತಾರೆ ಅಂದ್ಕೊಳ್ತೀನಿ. ಹಾಗೆ ನಮಗೆ ಇನ್ನೊಂದಿಷ್ಟು ಈ ಮೊಬೈಲ್ ಲೈಬ್ರರಿ ಬೇರೆ ಬೇರೆ ಶಾಲೆಗಳಲ್ಲಿ ಒಂದು ನಮ್ಮ ಬಸ್ ವ್ಯಾನ್ ಅಥವಾ ಹೋಗಿ ಅಲ್ಲಿ ಅವರು ಪುಸ್ತಕ ಓದುವಂಥದ್ದು ಹವ್ಯಾಸವನ್ನು ಜಾಸ್ತಿ ಮಾಡಿಸ್ಬೇಕು. ಹಾಗೆ ಸುಮಾರಷ್ಟು ಯೋಜನೆಗಳಿದೆ. ಐ ಥಿಂಕ್ SVS ಕನ್ನಡ ಮಾಧ್ಯಮ ಶಾಲೆ ಮತ್ತು ತ್ರಿಷಾ ಜಂಟಿಯಾಗಿ ಒಂದು ವಿನೂತನ ಕಾರ್ಯಕ್ರಮಕ್ಕೆ ನಾವು ಹೆಜ್ಜೆ ಇಟ್ಟಿದ್ವಿ. ಇದು ಪ್ರತಿ ಹಳ್ಳಿಗೂ ತಲುಪಬೇಕು ಅನ್ನೋದು ನನ್ನ ಆಶಯ.
ಓದುವ ಸಂಸ್ಕೃತಿ ಕಣ್ಮರೆ ಆಗ್ತಾ ಇದೆ ಅನ್ನುವ ಕಾಲದಲ್ಲಿ ಇಲ್ಲಿ ಪ್ರಾಥಮಿಕ ಶಾಲೆಯಲ್ಲೇ ಒಂದು ಒಳ್ಳೆಯ ಲೈಬ್ರರಿಯನ್ನು ಮಾಡ್ತಾ ಇರೋದು ತುಂಬ ಸಂತೋಷ. ಇವತ್ತು ನಾವು ಮೊಬೈಲು ಮತ್ತು ಬೇರೆ ಬೇರೆ ಮಾಧ್ಯಮಗಳಿಂದ ಮಕ್ಕಳು ಹಾಳಾಗ್ತಾ ಇದ್ದಾರೆ ಅಂತ ಹೇಳ್ತೇವೆ, ಆದರೆ ಅವರ ಕೈಗೆ ಸುಂದರವಾದ ಪುಸ್ತಕಗಳನ್ನು ಕೊಡೋದನ್ನು ಮರ್ತಿದ್ದೇವೆ. ನಿಜಕ್ಕೂ ಇದು ಭಾಳ ದೊಡ್ಡ ಹೆಜ್ಜೆ ಅಂತ ಅಂದ್ಕೊಳ್ತೇನೆ. ನಮ್ಮ ಎಲ್ಲ ಶಾಲೆಗಳಲ್ಲಿ ಕೂಡ ಇಂಥದ್ದೊಂದು ಕಾರ್ಯಕ್ರಮ ಆಗಬೇಕು. ಮಕ್ಕಳ ಕೈಗೆ ಒಳ್ಳೆಯ ಪುಸ್ತಕಗಳು ಸಿಕ್ಕಿದಾಗ ಒಳ್ಳೆಯ ಕನಸನ್ನು ಮತ್ತು ಒಳ್ಳೆಯ ಜನಾಂಗವನ್ನು ನಾವು ಬೆಳೆಸಲಿಕ್ಕೆ ಸಾಧ್ಯ. ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅಭಿನಂದನೆಗಳು. ಗಣೇಶೋತ್ಸವ ಇದರ ಸಂದರ್ಭದಲ್ಲಿ ಅವರು ಈ ಒಂದು ಹುಂಡಿಯನ್ನು ಇಟ್ಟು ಅದರಲ್ಲಿ ಸಂಗ್ರಹವಾದಂಥ ಹಣವನ್ನು ಈ ಒಂದು ಗ್ರಂಥಾಲಯಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಇದು ಎಲ್ಲರಿಗೂ ಕೂಡ ಒಂದು ಮಾದರಿಯಾದಂತಹ ವಿಚಾರ. ಇದೇ ರೀತಿಯಲ್ಲಿ ಒಂದು ಕನ್ನಡ ಮಾಧ್ಯಮ ಶಾಲೆಯನ್ನು ಮುಂದುವರಿಸುವುದಕ್ಕೆ ಹಾಗೆ ಪ್ರೋತ್ಸಾಹ ನೀಡೋದಕ್ಕೆ ಎಲ್ಲರೂ ಮನಸ್ಸು ಮಾಡಿದರೆ ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳು ಸೊರಗುವುದಿಲ್ಲ, ಬೆಳಗುತ್ತವೆ ಅಂತ ಹೇಳಿಕೊಂಡು ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಶಾಲೆಯ ಲೈಬ್ರರಿ ಇರಲಿಲ್ಲ. ತ್ರಿಷಾದವರು ಗಣೇಶ ಚತುರ್ಥಿ ದಿವಸ ಎಲ್ಲರೂ ಒಗ್ಗಟ್ಟಿನಿಂದ ಎಲ್ಲ ಮಾಡಿಸಿದ್ರು. ಅವರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತಿದ್ದೇನೆ. ನನಗೆ ದಿನಾಲೂ ಇನ್ನು ಓದಲಿಕ್ಕೆ ಎಲ್ಲ ಮನಸ್ಸೆಲ್ಲ ಆಗ್ತದೆ. ಇನ್ನು ಕಥೆಗಳು ಎಲ್ಲ ಓದ್ಬೋದು ಇಲ್ಲಿ ಲೈಬ್ರರಿಗೆ ಬಂದು. ತುಂಬ ಖುಷಿ ಆಗ್ತದೆ ನೋಡುವಾಗ. ಎಲ್ಲ ತ್ರಿಷಾದವರೆಲ್ಲ ಬಂದು, ಅಣ್ಣನವರು, ಅಕ್ಕಂದವರು ಎಲ್ಲರೂ ಸಹ ಬಂದು ಮಾಡ್ತಿದ್ರು. ಇವತ್ತು ಮೊದಲು ಎಲ್ಲರೂ ಸಹ ಬಂದರು, ಅತಿಥಿಯವರೆಲ್ಲ ಬಂದರು, ಮತ್ತು ದೀಪ ಹಚ್ಚಿದ್ರು. ಮತ್ತು 3 ಜನ ಈ ಶಾಲೆಯವರಿಗೂ ಮಕ್ಕಳನ್ನು ಸೇರಿಸಿ ಅವರಿಗೇನು ಮಾಡ್ತಿದ್ರು. ಮತ್ತು ಎಲ್ಲ ಇಬ್ಬರು ಕಥೆಗಳು ಓದಿದ್ರು, ಒಂದು ಪದ್ಯನೂ ಓದಿದ್ರು. ಮತ್ತು ಎಲ್ಲ ಸಲ ಅತಿಥಿಯವರು ಹೇಗೆ ಓದುದು, ಹೇಗಿದೆ ಸಹ ಮಾಡಿಸಿ ಎಲ್ಲ ಹೇಳಿಕೊಡ್ತಿದ್ರು. ಪುಸ್ತಕ ಪ್ರೇಮ ಅನ್ನುವಂಥದ್ದು ಎಲ್ಲರಿಗೂ ಆಗಲಿ, ಎಲ್ಲ ವಿದ್ಯಾರ್ಥಿಗಳಿಗೂ ಅದಕ್ಕೊಂದು ಅವಕಾಶ ಆಗಲಿ ಅನ್ನುವಂಥ ಉದ್ದೇಶದಿಂದ ನಾವೆಲ್ಲರೂ ಸೇರಿ ಈ ಒಂದು ಸಿದ್ಧತೆಯನ್ನು ಮಾಡಿದ್ವಿ. ಏನಾದರೂ ಕೊಡುಗೆ ನೀಡಬೇಕು ಕನ್ನಡ ಶಾಲೆಗೆ ಅನ್ನೋ ಉದ್ದೇಶದಿಂದ ಈ ಒಂದು ಎಲ್ಲ ಪೇಂಟಿಂಗ್ ಆಗಿರ್ಬೋದು, ಎಲ್ಲ ಚಿತ್ರಗಳಾಗಿರ್ಬೋದು, ಎಲ್ಲವೂ ಅವರಿಗೊಂದು ಲೈಬ್ರರಿಗೆ ನಾವು ಬರಬೇಕು, ಪುಸ್ತಕಗಳನ್ನು ಓದಬೇಕು ಅನ್ನೋ ಒಂದು ಮನಸ್ಥಿತಿ ಅವರಲ್ಲಿ ಮೂಡಲಿ ಅನ್ನೋ ಉದ್ದೇಶದಿಂದ ನಾವು ಈ ಒಂದು ಸಿದ್ಧತೆಯನ್ನು ಮಾಡಿದ್ದೀವಿ. ಸ್ಟಾರ್ಟ್ ಆಗಿದ್ದು ಅವ್ರು ಹೇಳಿದ ಗಣೇಶ ಹಬ್ಬದ ದಿನ ಗಣೇಶದ ಮೂರ್ತಿಯ ಪಕ್ಕ ಒಂದು ಹುಂಡಿ ಇಟ್ಟಿದ್ರು, ಕಾಣಿಕೆ ಹುಂಡಿ. ಅದರ ಪಕ್ಕದಲ್ಲಿ ಹಾಗೆ ಒಂದು ಕನ್ನಡ ಮಾಧ್ಯಮ ಶಾಲೆಯ ಮಕ್ಕಳಿಗೆ ಏನಾರ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಒಂದು ಹುಂಡಿ ಇಟ್ಟಿದ್ರು. ಅದರಿಂದ ಏನಾರು ಒಂದು ಮಾಡೋಣ ಮುಂದೆ, ಅದಕ್ಕಾದ್ರೆ ಯೂಸ್ ಆಗ್ತದೆ, ಒಂದು ಒಳ್ಳೆ ಕೆಲಸಕ್ಕೆ ಹಾಕೋಣ ಅಂತ ಒಂದು ಪ್ಲ್ಯಾನ್ ಮಾಡಿದರು. ಹಾಗೆ ಶುರುವಾಗಿದ್ದು, ಒಂದು ಉದ್ದೇಶ ಇರಲಿಲ್ಲ ಹೀಗೆ ಮಾಡಬೇಕು ಅಂತ. ಏನಾರ ಒಂದು ನಮ್ಮ ಕಡೆಯಿಂದ ಒಂದು ಕೊಡುಗೆ ಕೊಡುವ ಅಂತ ಒಂದು ಐಡಿಯಾ ಇದ್ದದಷ್ಟೇ. ಅದು ಇವತ್ತು ಇಲ್ಲಿಗೆ ಬಂದು ನಿಂತಿದೆ. ಗೊತ್ತಾಗಿದ್ದ ದಿನ ಪೇಂಟಿಂಗ್ ಮಾಡೋಕ್ಕಿದೆ ಅಂತ ಎಲ್ಲ ಹೇಳಿದರು. ನಾನು ಇಲ್ಲಿ ತನಕ ಲೈಫಲ್ಲಿ ಪೇಂಟಿಂಗನ್ನೇನು ಮಾಡಿರಲಿಲ್ಲ, ಹಾಗಾಗಿ ನಾನು ಬರೋದು ಬೇಡ ಅಂತ ಡಿಸೈಡ್ ಮಾಡಿದ್ದೆ. ಬಟ್ ನೆಕ್ಸ್ಟ್ ಡೇ ನಂಗೆ ಫ್ರೆಂಡ್ಸ್ ಇದ್ರದ್ದು ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳಿದಾಗ ನನಗೂ ಬರಬೇಕು ಅಂತ ಅನಿಸ್ತು. ಬಂದು ಇಲ್ಲೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ದೀನಿ. ಹೇಗೆ ನಂಗೆ ಪೇಂಟಿಂಗೇ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ರು, ಇಲ್ಲಿ ಬಂದು ನಂಗೆ ಪೇಂಟಿಂಗ್ ಮಾಡೋಕ್ಕಾಯಿತು. ಹಾಗೆ ಎಷ್ಟೋ ಜನ ಅಂದ್ಕೊಂಡಿರ್ಬೋದು ನಮಗೆ ಬುಕ್ ಓದೋಕ್ಕೆ ಬರಲ್ಲ, ಓದಿದರೆ ನಮಗೆ ಅರ್ಥ ಆಗಲ್ಲ ಅಂತ. ಅವ್ರು ಲೈಬ್ರರಿಗೆ ಬಂದು ಓದಿದರೆ ಅವ್ರಿಗೆ ಅದರಲ್ಲಿ ತಿಳ್ಕೊಳ್ಳೋಕೆ ತುಂಬ ಇದೆ, ಅದರದ್ದು ಇಂಪಾರ್ಟೆನ್ಸ್ ತುಂಬ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಆಗ್ತಿದೆ. ನಾನು ಸರ್ಕಾರಿ ಶಾಲೆಯಲ್ಲಿ ಓದಿಲ್ಲ ಅಂದ್ರೂ ಒಂದು ಸಣ್ಣದಾಗಿ ಏನಾದರೂ ಒಂದು ಕೆಲಸ ಮಾಡಿದ್ದೀವಿ. ಈ ಲೈಬ್ರರಿನ ಪೇಂಟ್ ಮಾಡಿಕೊಟ್ಟಿದ್ದೀವಿ, ಮಕ್ಕಳಿಗೆ ಇದೊಂದು ನೆನಪಿನ ಕಾಣಿಕೆಯನ್ನು ಕೊಟ್ಟಿದ್ದೀವಿ ಅಂತ ಹೇಳ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಇದು ಕಡಪಾಡಿಯ ತ್ರಿಷಾ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಗಣೇಶನ ಹಬ್ಬದ ಸಂದರ್ಭದಲ್ಲಿ ಹುಂಡಿಯನ್ನಿಟ್ಟು ಅದರಿಂದ ಸಂಗ್ರಹವಾದಂಥ ಹಣವನ್ನು ಆ ಒಂದು ಲೈಬ್ರರಿ ಕಟ್ಟೋದಕ್ಕೆ ವಿನಿಯೋಗಿಸಿದ್ದಾರೆ. ಈ ಮೂಲಕವಾಗಿ ಒಂದು ಸಾರ್ಥಕವಾದಂತಹ ಶಿಕ್ಷಣ ಸೇವೆಯನ್ನು ಈ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಇವರ ಭಾಷಾ ಪ್ರೇಮ, ಕನ್ನಡ ಪ್ರೇಮ ಜೊತೆಗೆ ಒಂದು ಸರ್ಕಾರಿ ಶಾಲೆ ಮೇಲಿರುವಂಥ ಪ್ರೀತಿ ಇನ್ನೊಂದಷ್ಟು ಶಿಕ್ಷಣ ಸಂಸ್ಥೆಗಳಿಗೆ ಮಾದರಿಯಾಗಲಿ. ಈ ಮೂಲಕ ಇನ್ನೊಂದಷ್ಟು ಲೈಬ್ರರಿಗಳು ಸರ್ಕಾರಿ ಶಾಲೆಗಳಲ್ಲಿ ಬರಲಿ, ಆ ಮೂಲಕ ವಿದ್ಯಾರ್ಥಿಗಳು ಹೆಚ್ಚು ಓದುವಂತಾಗಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಅದರ ಜೊತೆಗೆ ಅವರು ಆರಂಭಿಸಿರುವಂತಹ ಪುಸ್ತಕ ಮನೆಗೊಂದು ನಿಮ್ಮ ಲೆಕ್ಕದಲ್ಲಿ ಪುಸ್ತಕ, ಈ ಒಂದು ಈಗಾಗಲೇ ಈ ವಾಕ್ಯದಡಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಟ್ರೆಂಡ್ ಆಗ್ತಾ ಇದೆ. ನೀವು ಕೂಡ ಈ ಒಂದು ಶಾಲೆಗೆ ನಿಮ್ಮ ಲೆಕ್ಕದಲ್ಲಿ ಒಂದು ಪುಸ್ತಕವನ್ನು ಕೊಡ್ಬೋದು. ಯಾಕೆ ತಡ ಮಾಡ್ತೀರಾ? ನಿಮ್ಮ ಲೆಕ್ಕದಲ್ಲಿ ಒಂದು ಪುಸ್ತಕ ಕೊಡಿ. ಮಕ್ಕಳು ಆ ಮೂಲಕವಾಗಿ ಒಂದಷ್ಟು ಓದಿನ ಹವ್ಯಾಸವನ್ನು ಬೆಳೆಸ್ಕೊಳ್ಳಿ. ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆ ನೋಡ್ತಾ ಇರಿ ಸ್ಪಂದನ. ಪ ಮ ಪ ಗ ಮ ಪ